ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ. ಕಲ್ಲಂಗಡಿ ಹಣ್ಣಿಗೆ ಕಲರ್ ಬರೋಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಬಟಾಣಿಗೆ ಬಣ್ಣ ಬರೋಕ್ಕೆ ಬಣ್ಣವನ್ನು ಮಿಕ್ಸ್ ಮಾಡ್ತಾರೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗಲ್ಲ. ನಮಸ್ಕಾರ ಸ್ನೇಹಿತರೆ. ಕಲಬೆರಕೆ ಪ್ರಪಂಚದ ಕರಾಳ ಕಥೆಗಳು ನೀವು 3 ದಿನದ ಟಿವಿಲಿ ನೋಡಿರ್ತೀರಾ. ಇಡ್ಲಿನ ಬೇಯಿಸೋದಕ್ಕೆ ಪ್ರಮುಖವಾಗಿ ಇರಬಹುದು. ಅದಕ್ಕೆ ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನ ಬಳಕೆ ಮಾಡೋ ಹಾಗಿಲ್ಲ. ಆನಚೈಟ್ ಗ್ರೀನ್ ಅಂತ ಬರುತ್ತೆ, ಗ್ರೀನ್ ಕಲರ್ ನಲ್ಲಿ. ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅಷ್ಟು ದೇಹಕ್ಕೆ ಒಳ್ಳೆಯದಲ್ಲ. ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ. ಕಲ್ಲಂಗಡಿ ಹಣ್ಣಿಗೆ ಕಲರ್ ಬರೋಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಬಟಾಣಿಗೆ ಬಣ್ಣ ಬರೋಕ್ಕೆ ಬಣ್ಣವನ್ನು ಮಿಕ್ಸ್ ಮಾಡ್ತಾರೆ ಅಂತ ಬೇಕಾದಷ್ಟು ಬರ್ತಾಯಿದೆ. ಅದನ್ನು ನೋಡಿದಾಗ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಆ್ಯಕ್ಚುಲಿ ಅದು ಸತ್ಯ. ನಾನು ಕೂಡ 1 ವರ್ಷದ ಹಿಂದೆಯೇ ನಮ್ಮ ಮಿಸ್ಸಸ್ ಮನೇಲಿ ಇಲ್ಲದೇ ಇದ್ದಾಗ ಇಡ್ಲಿ ತರೋಣ ಅಂತ ನಮ್ಮ ಮನೆ ಹತ್ರ ಒಂದು ಹೋಟೆಲಿದೆ. ಆ ಹೋಟೆಲ್ಗೆ ಹೋದಾಗ ಅವನು ಪ್ಲಾಸ್ಟಿಕ್ ಹಾಕಿದ್ದ. ಪ್ಲಾಸ್ಟಿಕ್ ಹಾಕಿ ಅದ್ರ ಮೇಲೆ ಇಡ್ಲಿ ಬೇಯಿಸಿದ್ದ. ಅದನ್ನು ನೋಡ್ಬಿಟ್ಟು ನಾನು ಅಲ್ಲೇ ಹೇಳಿದೆ, ಏನು ರೀ ಪ್ಲಾಸ್ಟಿಕ್ ಹಾಕಿದಿರಿ, ಇದು ಸ್ಟೀಮಲ್ಲಿ ಬೇಯಬೇಕಾದ್ರೆ ಎಷ್ಟು ಕೆಮಿಕಲ್ ಬಿಟ್ಟಿರುತ್ತೆ, ಈ ಥರ ಎಲ್ಲ ಮಾಡಬಾರ್ದಲ್ವ ಅಂದ್ಬಿಟ್ಟು ನಾನು ಅಲ್ಲಿ ಇಡ್ಲಿ ತರಲೇ ಇಲ್ಲ. ಆ್ಯಕ್ಚುಲಿ ಮನೆಗೆ ಬಂದು ಸುಮ್ಮನೆ ಗೋಧಿ ಹಿಟ್ಟನ್ನ ಕಲಿಸ್ಬಿಟ್ಟು ನಾನು ಅದು ರೊಟ್ಟಿ ಹಾಕ್ಕೊಂಡು ಮೊಸರಿಗೆ ತುಪ್ಪ ಹಾಕ್ಕೊಂಡು ತಿಂದೆ. ಸಿ, ಇದು ಸತ್ಯ, ನಾನು ನೋಡಿದ್ದೀನಿ. ಇದು ಎಲ್ಲ ಕಡೆ ಚಿಕ್ಕ ಚಿಕ್ಕ ಹೋಟ್ಲುಗಳಲ್ಲಿ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಸರಳವಾಗಿ ಆರಾಮಾಗಿ ಆಗ್ಬಿಡ್ಬೇಕು, ಕಷ್ಟಪಡಬಾರ್ದು. ಬಟ್ಟೆ ಎಲ್ಲ ಉಪಯೋಗಿಸಿರೋದನ್ನು ಒಗಿಬೇಕಾಗುತ್ತೆ, ಹೊಸ ಬಟ್ಟೆಗಳನ್ನು ತರಬೇಕಾಗುತ್ತೆ. ಅವ್ರು ಏನು ಮಾಡ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಉಳಿಸಿ ಸಂಪಾದನೆ ಮಾಡಬೇಕು. ಅವ್ರ ಬದುಕು ಕೂಡ ಪಾಪ ಅಷ್ಟೇ ಕಷ್ಟದಲ್ಲಿರುತ್ತೆ. ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಈ ರೀತಿಯಾಗಿ ಪ್ಲಾಸ್ಟಿಕ್ ಉಪಯೋಗಿಸಿ ಬೇರೆಯವ್ರು ತಿಂದರೆ ಏನಾಗುತ್ತೆ, ಅವರ ಆರೋಗ್ಯ ಹಾಳಾಗುತ್ತಲ್ಲ ಅನ್ನತಕ್ಕಂಥ ಚಿಂತನೆ ಮಾಡುವ ಮನಸ್ಥಿತಿ ಅವರದು ಇರುವುದಿಲ್ಲ. ಹೋರಾಟದಲ್ಲಿ, ಸ್ವಾರ್ಥವಾದ ಚಿಂತನೆಯಲ್ಲಿ, ಈ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಅವರೇನು ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗಲ್ಲ. ತುಂಬ ಜನ ಬಡವರು ಜೀವನದಲ್ಲಿ ನೊಂದು ಹಳ್ಳಿಗಳಿಂದ ಬಂದು ಸಿಟಿನಲ್ಲಿ ಬದುಕನ್ನು ಕಟ್ಕೋತಾ ಇರ್ತಾರೆ. ಕಟ್ಟಬೇಕಾದ್ರೆ ಅದರಲ್ಲಿ ತುಂಬ ಕೆಲವರೆಲ್ಲ ತುಂಬ ದಡ್ಡರು ಇರ್ತಾರೆ, ಅಜ್ಞಾನಿಗಳು ಇರ್ತಾರೆ, ಅನ್ಎಜುಕೇಟೆಡ್ಸ್ ಇರ್ತಾರೆ, ಸಮಸ್ಯೆಗಳಿರೋರು ಇರ್ತಾರೆ. ಅವ್ರೇನು ಮಾಡ್ತಾರೆ, ಬರೀ ಅವ್ರ ಬದುಕಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಲ್ಲ. ಇದು ಸಾಮಾನ್ಯ ಸಾಮಾಜಿಕ ಸಮಸ್ಯೆಗಳು. ತುಂಬ ಕಡೆ ಈ ರೀತಿ ಮಾಡ್ತಾರೆ. ಪಾನಿಪುರಿ ಅಂಗಡಿಗಳೆಲ್ಲ ನಾನು ನೋಡಿದ್ದೀನಿ. ಬೇರೆ ಬೇರೆ ಆಹಾರಗಳಲ್ಲಿ ಈ ಟೇಸ್ಟ್ ಬರೋಕ್ಕೆ ಏನೇನೆಲ್ಲ ಉಪಯೋಗಿಸ್ತಾ ಇರ್ತಾರೆ. ಇದು ಸಹಜ, ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಹೆಚ್ಚಿಗೆ ವಿಶ್ಲೇಷಣೆ ಬೇಡ. ಕಲಬೆರಕೆ ಆಹಾರಗಳು ಜಾಸ್ತಿ. ಇದು ಆರೋಗ್ಯಕ್ಕೆ ತುಂಬ ಮಾರಕವಾದಂಥ ವಿಷಗಳನ್ನು ಆಹಾರಕ್ಕೆ ಸೇರಿಸ್ತಾರೆ. ಅದಂತೂ ಸತ್ಯ. ಸರಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ವಾಟ್ ನೆಕ್ಸ್ಟ್? ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಆ ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡೋಣ. ನಾವು ನೋಡಿ, ನೀವು ಹೋಗಿ ಅಲ್ಲಿ ನೋಡಿದಾಗ, ಹೋಟ್ಲಲ್ಲಿ ನೋಡಿದಾಗ ಅಲ್ಲಿ ಗಮನಿಸಿ, ಕಿಚನ್ ಗಮನಿಸಿ, ಎಷ್ಟು ಕ್ಲೀನ್ ಇರುತ್ತೆ, ಅವನು ಹೇಗೆ ಮಾಡ್ತಾ ಇದ್ದಾನೆ ಅಂತ. ನಾವು ಅದನ್ನು ಗಮನಿಸೋದೇ ಇಲ್ಲ. ಕೆಲವರಿಗೆ ಹೋಟೆಲ್ಗೆ ಹೋಗಿ ತಿನ್ನೋದೇ ಹವ್ಯಾಸವಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮ್ಯಾಕ್ಸಿಮಮ್ ನಿಮ್ಮ ಬದುಕಿನಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ನೀವೇ ಸ್ವಂತ ಅಡುಗೆ ಮಾಡ್ಕೊಂಡು ತಿನ್ನತಕ್ಕಂಥ ಕಲೆಯನ್ನು ಕಲ್ತ್ಕೋಬೇಕು. ಗಂಡಸರು, ನಾನು ಕೂಡ ಅಷ್ಟೇ. ನಮ್ಮ ಮಿಸ್ಸಸ್ನ ಮನೇಲಿಲ್ಲ ಅಂದರೆ ನಾನೇ ಎಷ್ಟೋ ಸರಿ ಸಾಂಬಾರು, ಮುದ್ದೆ, ಅಡುಗೆ ಎಲ್ಲ ನಾನು ಮಾಡ್ತೀನಿ. ಆ ಕಲೆಯನ್ನು ಕಲ್ತ್ಕೋಬೇಕು. ಯಾಕೆ ಅಂದರೆ ನೋಡಿ, ಒಂದು ಸೂಕ್ಷ್ಮವಾದ ವಿಚಾರವನ್ನು ನಿಮ್ಗೆ ಹೇಳ್ತೀನಿ. ಜೀವನಾನುಭವದಲ್ಲಿ ನೋಡಿರ್ತಕ್ಕಂಥ ಘಟನೆಗಳಲ್ಲಿ ಎಷ್ಟು ನೀವು ಸ್ವಂತ ಅಡುಗೆ ಮಾಡಿಕೊಂಡು ಉಪಯೋಗಿಸ್ತೀರೋ ಅಷ್ಟು ನಿಮ್ಮ ಮನಸ್ಸಿನಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅಂತ ಅರ್ಥ. ಎಷ್ಟು ಜನ ಹೊರಗಡೆ ಹೋಗಿ ತಿಂತಾರೋ, ದಿಸ್ ಇಸ್ ಕಾಲ್ಡ್ ಸೈಕಲಾಜಿಕಲ್ ಥಿಂಕಿಂಗ್. ಎಷ್ಟು ಜನ ಹೊರಗಡೆ ಹೋಗಿ ತಿನ್ನಬೇಕು ಅಂತಾರೋ ಅವರಿಗೆ ತಮ್ಮ ದೇಹದ ಬಗ್ಗೆ, ತಮ್ಮ ಮನಸ್ಸಿನ ಬಗ್ಗೆ ಕಾಳಜಿ ಇಲ್ಲ. ಈ ಕಲಬೆರಕೆ ಪ್ರಪಂಚದಲ್ಲಿ ದೇಹವು ಕಲುಷಿತವಾಗ್ತಾ ಇದೆ, ಮನಸ್ಸು ಕಲುಷಿತವಾಗ್ತಾ ಇದೆ, ಭಾವನೆಗಳು ಕಲುಷಿತವಾಗ್ತಾ ಇದೆ. ಎಲ್ಲ ಕಡೆ ಆಕ್ರಮಣ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಗಮನಿಸಿ. ಯಾರ ಮನಸ್ಸು ಹೊರಗಡೆ ಹೋಗಿ ತಿನ್ನಬೇಕು ಅನಿಸುತ್ತೋ ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ, ಮನಸ್ಸಿನ ಬಗ್ಗೆ ಕಾಳಜಿ ಇಲ್ಲ. ಸೊ ಆಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ.
ನೀವು ಹಾಗೆ ಇನ್ನೊಂದು ಸೂಕ್ಷ್ಮ ಸೂತ್ರವನ್ನು ಕೊಡ್ತೀನಿ. ಹೊರಗಡೆ ಹೋಟ್ಲಲ್ಲಿ ಪದೇ ಪದೇ ತಿನ್ನೋರು ನೋಡಿ ಅವ್ರ ಸಂಸಾರದಲ್ಲೂ ಕೂಡ ಸಮಸ್ಯೆಗಳು ಜಾಸ್ತಿ ಇರ್ತವೆ, ಅವ್ರ ಭಾವನೆಗಳಲ್ಲಿ ವ್ಯತ್ಯಾಸಗಳಾಗ್ತವೆ. ಬಿಕಾಸ್ ಆಹಾರ ನಾವು ಯಾವ ರೀತಿಯಾದ ಆಹಾರವನ್ನು ಸೇವನೆ ಮಾಡ್ತೀವೋ ಆ ರೀತಿ ಆಹಾರದ ಮೇಲೆ ಮನಸ್ಸು ವೃದ್ಧಿ ಆಗುತ್ತೆ. ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಯೋಗ ಟೀಚರ್ ನಾನು ಒಂದು ಸಣ್ಣ ಕತೆ ಹೇಳ್ತೀನಿ. ಆ್ಯಕ್ಚುಲಿ ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ, ತುಂಬ ಜನ ನೋಡಲ್ಲ. ಒಂದು ಸಾರಿ ಒಬ್ಬ ಸ್ವಾಮೀಜಿ ಅಂದರೆ ಆಧ್ಯಾತ್ಮಿಕ ಸಾಧಕರು, ಮಗನಿಗೂ ತಂದೆಗೂ ವಾದ ವಿವಾದಗಳು ನಡೆಯುತ್ತೆ. ಮಗ ಹೇಳ್ತಾ ಇರ್ತಾನೆ ಅನ್ನವೇ ಬ್ರಹ್ಮ ಅಂತ, ತಂದೆನೂ ಕೂಡ ಆತ್ಮಜ್ಞಾನಿ, ಅನ್ನವೇ ಬ್ರಹ್ಮ ಅಲ್ಲ ಜ್ಞಾನ ಬ್ರಹ್ಮ ಅಂತ. ಈ ರೀತಿ ನಡಿಬೇಕಾದ್ರೆ ಒಂದು ಸಾರಿ ಚರ್ಚೆಗಳು ನಡೆದ ಟೆಸ್ಟ್ ಮಾಡೋಣ ಅಂತ ನೋಡ್ತಾರೆ. ಆವಾಗ ಮಗ ಹೇಳ್ತಾನೆ ತಂದೆಗೆ, ಒಂದು ಕೆಲಸ ಮಾಡಿ, ನೀವು ಉಪವಾಸ ಮಾಡಿ ಅಂಥೇಳಿ 3 ದಿನ ಉಪವಾಸ ಮಾಡಿಸಿ ಏನೂ ಇಲ್ಲ, ಯಾವ ಆಹಾರವೂ ಸೇವನೆ ಮಾಡಿಲ್ಲ. 4ನೇ ದಿನ ಮಗ ತಂದೆಯನ್ನು ಕೇಳ್ತಾನೆ, ಈಗ ಭಗವದ್ಗೀತೆಯಲ್ಲಿ ಇಷ್ಟನೇ ಅಧ್ಯಾಯದಲ್ಲಿ ಇಷ್ಟನೇ ಶ್ಲೋಕವನ್ನು ವಿವರಿಸಿ ಆತ್ಮಜ್ಞಾನದ ಬಗ್ಗೆ ಮಾತಾಡಿ ಅಂತಾನೆ. 3 ದಿನ ಊಟ ಮಾಡಿರಲ್ಲ, ಸುಸ್ತಾಗ್ಬಿಟ್ಟಿರ್ತಾರೆ, ಅವ್ರು ನೆನಪೇ ಬರ್ತಾ ಇರಲ್ಲ. ಆವಾಗ ಮಗ ಹೇಳ್ತಾನೆ ಪಾಯಸ ಹಿಡ್ಕೊಂಡು ಲೋಟದಲ್ಲಿ, ನೋಡಿ ಈ ಪಾಯಸದಲ್ಲಿ ಭಗವದ್ಗೀತೆಯ ಜ್ಞಾನ ಇದೆ, ಇದನ್ನು ನೀವು ಕುಡೀರಿ, ಆವಾಗ ಜ್ಞಾನ ಹೊರಗಡೆ ಬರುತ್ತೆ ಅಂತಾನೆ. ಆಗ ತಂದೆ ಪಾಯಸ ಕುಡಿತಾರೆ, ಅರ್ಧ ಗಂಟೆ ಅದನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಒಂದು ಶಕ್ತಿ ನಿನಗೆ ಆಹಾರದಿಂದ ಸಿಗುತ್ತೆ, ಆ ಶಕ್ತಿ ನೆನಪನ್ನು ವೃದ್ಧಿ ಮಾಡುತ್ತೆ, ಆ ಶಕ್ತಿ ಜ್ಞಾನವನ್ನು ಕೊಡುತ್ತೆ, ಆ ಶಕ್ತಿ ಎಲ್ಲವನ್ನು ಕೊಡುತ್ತೆ. ಅದಕ್ಕೆ ಅನ್ನವೇ ಬ್ರಹ್ಮ ಅಂತ ಕರೆಯೋದು. ಅನ್ನವನ್ನು ಶ್ರೇಷ್ಠವಾಗಿ ಹೇಗೆ ಉಪಯೋಗಿಸ್ಬೇಕಂತ ಕಲೆಯನ್ನು ನೀವು ಕಲಿಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ತುಂಬ ಮುಖ್ಯ. ಹೆಣ್ಣು ಮಕ್ಕಳು ಆಹಾರವನ್ನು ಸ್ವಚ್ಛವಾಗಿ ಆರೋಗ್ಯಕರವಾಗಿ ಮಾಡುವ ವಿಧಾನವನ್ನು ಕಲಿತರೆ ಅವರ ಮನೆಯಲ್ಲಿ ಆರೋಗ್ಯ ವೃದ್ಧಿಸುತ್ತೆ. ನೀವು ಉದಾಸನದಿಂದ ಮನಸ್ಸಿನಲ್ಲಿ ನಾನಾ ಒತ್ತಡಗಳನ್ನು ಇಟ್ಕೊಂಡು ನೀವು ಆಹಾರ ಮಾಡಿದ್ರೆ ಆಹಾರ ರುಚಿಯಾಗಿರಲ್ಲ, ಜಗಳಗಳು ಜಾಸ್ತಿ ಆಗ್ತವೆ, ಅನಾರೋಗ್ಯ ಜಾಸ್ತಿ ಆಗುತ್ತೆ. ಒಂದು ಹೆಣ್ಣು ಮಗಳು ಒಂದು ತರಕಾರಿ ಅಂಗಡಿಗೆ ಹೋದರೆ ತರಕಾರಿ ನೋಡಿದ್ರೆ ಗೊತ್ತಾಗಬೇಕು, ಇದು ಹೆಂಗೆ ಬೆಳೆದಿದ್ದಾರೆ, ಇದಕ್ಕೆ ಯಾಕೆ ಬೆಳೆದಿದ್ದಾರಾ, ಒಳ್ಳೆ ರಸಗೊಬ್ಬರ ಹಾಕಿ ಬೆಳೆದಿದ್ದಾರಾ, ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿದ್ದಾರಾ ಅಂತ ತಿಳ್ಕೊಳ್ಳತಕ್ಕಂಥ ಕಲೆಯನ್ನು ಕಲ್ತ್ಕೋಬೇಕು. ಆಹಾರವನ್ನು ಮಾಡಬೇಕಾದ್ರೆ ರುಚಿಯಲ್ಲಿ ಅದು ಹೇಗಿದೆ, ಆ ವಸ್ತುಗಳು ಉಪಯೋಗಿಸ್ತಕ್ಕಂಥ ವಸ್ತುಗಳು ಹೇಗಿವೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಕಲೆಯನ್ನು ಹೆಣ್ಣು ಕಲಿಬೇಕು. ನೆಕ್ಸ್ಟ್ ತುಂಬ ಮುಖ್ಯ ನೋಡಿ, ಎಷ್ಟು ಸರಳವಾಗಿದೆ ಅಂದರೆ ಹಳ್ಳಿಗಳ ಕಡೆ, ಜಾಸ್ತಿ ಹಳ್ಳಿಗಳಲ್ಲಿ ಸಿಟಿಲಿ ಬಿಡಿ ಏನೂ ಗೊತ್ತಾಗೋದಿಲ್ಲ, ಹಳ್ಳಿಗಳ ಕಡೆ ಅವರೇ ಸಾಧ್ಯವಾದಷ್ಟು ಸ್ವಂತ ಬೆಳ್ಕೋಬೇಕು ತರಕಾರಿಗಳನ್ನು. ಹಿತ್ತಲು ಇದ್ದೇ ಇರುತ್ತೆ, ತೋಟ ಇದ್ದೇ ಇರುತ್ತೆ. ಈಗ ಹೇಗೆ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಹಣ ಬರೋಂಗೆ ಮಾಡ್ಕೊಂಬಿಟ್ಟಿರ್ತಾರೆ, ಸೀಮೆ ಹಸುಗಳು ಕಟ್ಕೊಂಡು ಸಣ್ಣ ಪುಟ್ಟ ಹಣ ಬರೋಂಗೆ ಮಾಡ್ಕೊಂಬಿಟ್ಟು ಅವ್ರು ತರಕಾರಿನೇ ಬೆಳೆಯೋಕೆ ಹೋಗಲ್ಲ. ಹಳ್ಳಿಗಳಿಗೆ ಇವಾಗ ಗಾಡಿ ಬರ್ತವೆ, ತರಕಾರಿ ವ್ಯಾಪಾರ ಮಾಡೋಕ್ಕೆ ಬರ್ತವೆ. ನಾನು ಬೇಕಷ್ಟು ಕಡೆ ನೋಡ್ತಾ ಇದ್ದೀನಿ, ಎಲ್ಲ ತರಕಾರಿಗಳು, ಎಷ್ಟೋ ತರಕಾರಿಗಳು ಬರೀ ಕೆಮಿಕಲ್ಸಿಂದ ಬೆಳೀತಾರೆ. ರಸಗೊಬ್ಬರಗಳನ್ನು ಅಂದರೆ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕೋದೇ ಇಲ್ಲ. ಆವಾಗ ಆಹಾರದಲ್ಲಿ ಟೇಸ್ಟ್ ಹೋಗ್ಬಿಡುತ್ತೆ, ಆ ಸ್ವಾದ ಬರೋದೇ ಇಲ್ಲ, ರುಚಿ ಬರೋದಿಲ್ಲ, ಸ್ಮೆಲ್ ಬರೋದಿಲ್ಲ. ಆಹಾರವನ್ನು ನಾವು ತಯಾರು ಮಾಡ್ಬೇಕಾದ್ರೆ ಸ್ಮೆಲ್ ಬರಬೇಕು, ಅಂದರೆ ಗಮ್ ಅನ್ನಬೇಕು, ನಮಗೆ ಒಂದು ಆನಂದ ಆಗಬೇಕು ಅದು ನೋಡಿದ ತಕ್ಷಣ. ಆ ರೀತಿಯ ಕ್ವಾಲಿಟಿ ಆಫ್ ತರಕಾರಿಗಳು, ದವಸ ಧಾನ್ಯಗಳನ್ನು ಗುರುತಿಸುವ ಕಲೆಯನ್ನು ಮನೆಯ ಗೃಹಿಣಿ ಕಲಿಬೇಕು. ಇದು ತುಂಬ ಮುಖ್ಯ. ನೋಡಿ, ಕಲ್ಲಂಗಡಿಯಲ್ಲಿ ಬಣ್ಣ ಬರಲಿಂದ ಇಂಜೆಕ್ಷನ್ ಹಾಕ್ತಾರೆ. ಎಷ್ಟು ಭಯ ಆಗುತ್ತೆ. ಎಲ್ಲರೂ ಹಾಕೋದಿಲ್ಲ, ಕೆಲವರು ಮೋಸಗಾರರು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ಆವಾಗ ಬೇರೆಯವ್ರಿಗೆಲ್ಲ ಅದು ವಿಡಿಯೋಗಳು ನೋಡೋ ತಕ್ಷಣ ಭಯ ಬರುತ್ತೆ, ಏನಪ್ಪ ತಿನ್ನೋದು ಕೆಮಿಕಲ್ಸು ಅಂತ. ಬಣ್ಣ ಬರೋಂಗೆ ಹಂಗೆ ಮಾಡ್ತಾರೆ, ಬಟಾಣಿಗೆ ಬಣ್ಣ ಬರೋಂಗೆ ಮಾಡ್ತಾರೆ. ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ, ತುಪ್ಪದಲ್ಲಿ, ಬೇರೆ ಬೇರೆ ಎಲ್ಲ ಬೇಕಷ್ಟು ಕಲಬೆರಕೆ ಜಾಸ್ತಿ ಆಗಿದೆ. ಯಾಕೆಂದರೆ ಎಲ್ಲರಲ್ಲೂ ಮನಸ್ಸು ಸ್ವಚ್ಛವಾಗಿಲ್ಲ, ಸ್ವಾರ್ಥದಿಂದ ಮೋಸದಿಂದ ಕೂಡಿದೆ. ಈ ಸಮಾಜದಲ್ಲಿ ಫೈಟ್ ಜಾಸ್ತಿ ಆಗಿದೆ. ಮಾನವತ್ವ ಹೋಗಿ ಆ ಪ್ರೀತಿ, ಮಮತೆ, ಕರುಣೆ, ಸೇವಾ, ಭಕ್ತಿ ಎಲ್ಲವೂ ಖಾಲಿಯಾಗಿ ಫೈಟ್ ಸ್ಟಾರ್ಟ್ ಆಗಿದೆ. ಸ್ವಾರ್ಥದ ಬದುಕು ಶುರುವಾಗಿದೆ. ಆ ಮನಸ್ಸು ಯಾವಾಗ ಸ್ವಾರ್ಥವಾಗುತ್ತೋ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಈ ಮೋಸ ಏನೇ ಹುಡುಕ್ತಾ ಹೋದರೆ ಬೇಕಾಷ್ಟು ರಾಶಿ ಇದೆ. ಪ್ಲಾಸ್ಟಿಕ್ನ ಉಪಯೋಗಿಸ್ತಕ್ಕಂಥ ಟೆಕ್ನಿಕ್ ನೀವು ಕಲ್ತ್ಕೋಬೇಕು. ಏನು, ಯಾವುದೇ ಹೋಟೆಲ್ಗೆ ಹೋದಾಗ ಬಿಸಿಯ ಪದಾರ್ಥವನ್ನು ಪ್ಲಾಸ್ಟಿಕ್ ಕವರ್ಗೆ ಹಾಕಿದ್ರೆ ಅಲ್ಲಿ ಅದನ್ನು ಉಪಯೋಗಿಸ್ಬೇಡಿ. ಬರೀ ಚಟ್ನಿ ಬೇಕಾದ್ರೆ ಎಮರ್ಜೆನ್ಸಿಗೆ ಚಟ್ನಿ ಬಿಸಿ ಮಾಡಿರಲ್ಲ, ಅದಕ್ಕೆ ಬೇಕಾದ್ರೆ ಉಪಯೋಗಿಸಿ. ಕೆಲವು ಕ್ವಾಲಿಟಿ ಪ್ಲಾಸ್ಟಿಕ್ ಉಪಯೋಗಿಸಿದ್ರೆ ಮಾತ್ರ ಆಹಾರ ತೊಗೊಬನ್ನಿ. ಬಿಸಿ ಪದಾರ್ಥವನ್ನು ಕ್ವಾಲಿಟಿಲಿರ್ತಕ್ಕಂಥ ಪ್ಲಾಸ್ಟಿಕ್ನಲ್ಲಿ ಉಪಯೋಗಿಸಿದ್ರೆ ಅಲ್ಲಿ ಆಹಾರವನ್ನು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಒಂದು ದಿನ ನಿಮ್ಗೇನೂ ಮಾಡೋಕ್ಕಾಗಿಲ್ಲ, ವೆರಿ ಸಿಂಪಲ್ ರೀ. ನೀರಿಗೆ ಒಂದಿಷ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಗಂಜಿ ಮಾಡ್ಕೊಂಡು ಅದಕ್ಕೆ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ತಿಂದುಬಿಟ್ರೆ ಸಾಕಪ್ಪ.
ಬೇಕಾಷ್ಟು ನಿಮ್ಗೆ ಸಿಗುತ್ತೆ. ತುಂಬ ಕಷ್ಟ ಆಯಿತಾ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು ಇವರ ಹೋಗೋಕ್ಕಾಗಲಿಲ್ವಾ, ಒಳ್ಳೆ ದೂರಕ್ಕೆ ಹೋಗೋಕ್ಕಾಗಿಲ್ವಾ, ಆಹಾರ ಸರಿ ಅನಿಸ್ತದೆ, ಸಿಂಪಲ್ಲಪ್ಪ. ರಾಗಿ ಗಂಜಿ ಮಾಡ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ, ತಿನ್ಕೊಳ್ಳಿ. ಜೊತೆ ಬೇಕಾದ್ರೆ 2 ಕೋಳಿ ಮೊಟ್ಟೆ ಬೇಯಿಸ್ಕೊಂಡು ಅದಕ್ಕೆ ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ತಿಂದ್ರಿ, ಇನ್ನೂ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಗೊತ್ತಾಗಲಿಲ್ವಾ, ಹಸಿ ತರಕಾರಿಗಳ ಸಣ್ಣಗೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಪೆಪ್ಪರು ಸಾಲ್ಟು ನಿಂಬೆಹಣ್ಣು ಹಾಕ್ಕೊಂಡು ಸಲಾಡ್ಸ್ ಅಂತ ಮಾಡ್ಕೊಂಡು ತಿನ್ನಿ, ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿನ್ನಿ, ಮಧ್ಯಾಹ್ನ ಬೇಕಾದ್ರೆ ಅಡುಗೆ ಮಾಡ್ಕೊಳ್ಳಿ. ಈ ಸರಳವಾಗಿ, ಇದು ಬೇಕಾಷ್ಟು ಕಲೆ ಇದೆ ಇದರಲ್ಲಿ. ಸರಳವಾಗಿ ಆಹಾರಗಳನ್ನು ತಯಾರು ಮಾಡುವ ವಿಧಾನವನ್ನು ಪ್ರತಿಯೊಬ್ಬ ಗಂಡಸು ಕಲಿಯಬೇಕು. ನಾವೇನು ಮಾಡ್ತೀವಿ, ಒಂದು ಮನೆ ಕಟ್ಟೋಕ್ಕೆ 20 ವರ್ಷ ಲೋನ್ ಮಾಡ್ತೀವಿ. ಮನೆ ಕಟ್ಟಕ್ಕೆ ಎಷ್ಟು ನಮ್ಮದು ಡ್ರೀಮ್ ಇರುತ್ತಲ್ಲ, ಒಂದು ಮನೆ ಕಟ್ಟಬೇಕು ಅಂತ ಲೋನ್ ಮಾಡಿ ಪ್ರತಿ ತಿಂಗಳು 10,000, 20,000, 30,000 ಕಟ್ತಾ ಹೋಗ್ತೀವಿ ಅಲ್ವಾ. ಒಂದು ಕಾರ್ ತಗೋಬೇಕಾದ್ರೆ 10 ವರ್ಷ ಲೋನ್ ಮಾಡ್ತೀವಿ, 7 ವರ್ಷ ಲೋನ್ ಮಾಡ್ತೀವಿ, ಅದು ದುಡ್ಡು ಕಟ್ತಾ ಹೋಗ್ತೀವಿ. ನಿನ್ನ ದೇಹವನ್ನು ಕಾಪಾಡ್ಕೊಳ್ಳೋಕ್ಕೆ ಯಾವ ಲೋನ್ ಮಾಡಿದ್ದೀಯಾ ಯೋಚನೆ ಮಾಡಿ ನೋಡಿ. ನಿನ್ನ ದೇಹ ಮುಖ್ಯ ಅಲ್ವಾ, ನೀನು ತುಂಬ ಮುಖ್ಯ ಅಲ್ವಾ. ಈ ದೇಹ ನಿನ್ನ ಮನೆಯಷ್ಟೇ ಗಟ್ಟಿಯಾಗಿರಬೇಕು ಅಂದರೆ, ಆರೋಗ್ಯವಾಗಿರಬೇಕು ಅಂದರೆ, ಈ ದೇಹವನ್ನು ಕಾಪಾಡ್ಕೊಳ್ಳೋಕ್ಕೆ ನೀನು ಎಷ್ಟು ಲೋನ್ ಕಟ್ಟಿದ್ಯಾ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದೆಯಾ, ನೀನು ಹಣ ಸಂಪಾದನೆ ಮಾಡೋಕ್ಕೆ ಎಷ್ಟು ಗಂಟೆ ಉಪಯೋಗಿಸ್ತೀಯಾ, ಆದರೆ ಆರೋಗ್ಯ ಸಂಪಾದನೆ ಮಾಡೋಕ್ಕೆ ಎಷ್ಟು ಗಂಟೆ ಉಪಯೋಗಿಸ್ತೀಯಾ ಒಂದು ದಿನದಲ್ಲಿ, ಅದು ತುಂಬ ಮುಖ್ಯ. ಅಟ್ಲೀಸ್ಟ್ 1 ಗಂಟೆ ಉಪಯೋಗಿಸ್ರಪ್ಪ. ಇನ್ನೂ ಚೆನ್ನಾಗಿರ್ಬೇಕಾ 2 ಗಂಟೆ ಉಪಯೋಗಿಸ್ರಪ್ಪ. ಇಷ್ಟು ಕೂಡ ನಮಗೆ ಕಾಮನ್ ಸೆನ್ಸ್ ಇಲ್ವಾ? ಯಾಕೆಂದರೆ ಈ ಪ್ರಪಂಚದಲ್ಲಿ ತುಂಬ ಕಲುಷಿತವಾದ ವಾತಾವರಣ ತುಂಬಿದೆ, ಎಲ್ಲ ಕಡೆ ತುಂಬಿದೆ. ಇವನ್ ನೀರು ಕೂಡ ಕಲುಷಿತವಾಗಿದೆ, ಎಲ್ಲದರಲ್ಲೂ ಇದೆ. ಅದಕ್ಕೆ ದೊಡ್ಡ ಕತೆ. ಸೊ ಅದಕ್ಕೆ ಹೇಗೆ ಮನೆ ಕಟ್ಟಕ್ಕೆ ಲೋನ್ ಮಾಡ್ತಿರೋ, ದೇಹ ಚೆನ್ನಾಗಿ ಸದೃಢ ಲೋನ್ ಮಾಡಿ. ಲೋನ್ ಇನ್ ದ ಸೆನ್ಸ್ ಯಾವ ಲೋನ್ ಮಾಡಬೇಕಪ್ಪ, 1 ಗಂಟೆ ಲೋನ್, 24 ಗಂಟೆನಲ್ಲಿ 1 ಗಂಟೆನ ನಿಮಗೋಸ್ಕರ ಉಪಯೋಗಿಸಿ. ಏನೇ ಕೆಲಸ ಮಾಡಿ ದಿನದಲ್ಲಿ ದೇಹದಿಂದ ಹೊರಗಡೆ ಚೆನ್ನಾಗಿ ಬೆವರು ಬರಬೇಕು. ಬೆವರು ಬಂದಮೇಲೆ ವಿಶ್ರಾಂತಿ ಮಾಡಬೇಕು. ವಿಶ್ರಾಂತಿ ಆದಮೇಲೆ ನೆಮ್ಮದಿಯ ನಿದ್ರೆ ಮಾಡಬೇಕು. ರುಚಿಕರವಾದ ಆಹಾರವನ್ನು ಸೇವನೆ ಮಾಡಬೇಕು. ಈ ಚಿಂತನೆಯಲ್ಲಿ ನಾವು ಯಾಕೆ ಯೋಚನೆ ಮಾಡಬಾರ್ದು? ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಎಲ್ಲವನ್ನು ಸಮಾಜವನ್ನು ಸ್ವಚ್ಛಗೊಳಿಸಿ ಸ್ವಚ್ಛವಾದ ಆಹಾರವನ್ನು ಪಡೆಯುತ್ತೇನೆ, ಸ್ವಚ್ಛವಾದ ತರಕಾರಿಗಳು ಹಣ್ಣುಗಳನ್ನು ನಾನು ಪಡೆಯುತ್ತೇನೆ ಅಂತಕ್ಕಂಥದ್ದು ಕಪೋಲ ಕಲ್ಪಿತ ಭ್ರಮೆ. ಸಾಧ್ಯವೇ ಇಲ್ಲ. ಜನಸಂಖ್ಯೆ ಜಾಸ್ತಿ ಆದಂತೆಲ್ಲ ಜನಗಳಲ್ಲಿ ಹೋರಾಟ ಜಾಸ್ತಿ ಆಗ್ತಾ ಇರುತ್ತೆ. ಆ ಹೋರಾಟದ ಜೀವನದಲ್ಲಿ ಮೋಸ ಖಂಡಿತವಾಗೂ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಎಚ್ಚರಿಕೆಯಿಂದಿರಿ. ಆಹಾರ ಪದಾರ್ಥಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದಿರಬೇಕು. ಸಾಧ್ಯವಾದಷ್ಟು ನೀವೇ ಸಣ್ಣ ಪುಟ್ಟ ಎಲ್ಲ ಬೆಳ್ಕೊಳ್ಳಿ. ಸಿಟಿನಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಯಾವ್ಯಾವ ಆಹಾರ ಶ್ರೇಷ್ಠವಾಗಿದೆ ಅನ್ನತಕ್ಕಂಥ ಕಲೆಯನ್ನು ಕಲ್ತ್ಕೊಳ್ಳಿ. ನೀವು ವರ್ಷಾನುಗಟ್ಟಲೆ ಚೆನ್ನಾಗಿ ಸ್ಟಡಿ ಮಾಡಿ, ಬೇರೆ ಬೇರೆ ಓದ್ತಾ ಇದ್ದೀರ ನೀವು, ಯಾವ ಆಹಾರ ಶ್ರೇಷ್ಠ, ಯಾವುದು ಶ್ರೇಷ್ಠವಲ್ಲ, ಯಾವ ತರಕಾರಿ ಚೆನ್ನಾಗಿದೆ ಅಂತ. ಸಿಂಪಲ್ ಟಿಪ್ಸ್ ಹೇಳಬೇಕು. ಸೊಪ್ಪು ತೊಗೊಬೇಕಾದ್ರೆ ಆ ಸೊಪ್ಪು ತಗೊಂಡು ಹಿಂಗೆ ಮೂಸಿದ್ರೆ ಅದು ಗಮ್ ಅನ್ನಬೇಕು, ಅದು ಒಳ್ಳೆ ಕಡೆ ಬೆಳೆದಿರ್ತಾರೆ ಅಂತ. ಅದು ಸ್ವಲ್ಪ ಸ್ಮೆಲ್ ಬಂತು ಅಂದರೆ ಬೆಂಗಳೂರು ಗಲೀಜು ನೀರಲ್ಲಿ ಬೆಳೆದಿರ್ತಾರೆ ಅಂತ ಬೆಂಗಳೂರವ್ರಿಗೆ ಹೇಳ್ತಾ ಇರೋದು. ಯಾವುದೋ ಸೊಪ್ಪು ತಗೊಂಡು ಅದು ಗಮ್ ಅನ್ನಬೇಕು. ತರಕಾರಿ ನೋಡಿದ್ರೆ ಮನಸ್ಸಿಗೆ ಖುಷಿ ಆಗಬೇಕು. ನೀವು ಆಹಾರದ ಕಡೆ ಸ್ವಲ್ಪ ಗಮನ ಹರಿಸಿ ನೋಡಿ, ನಿಮ್ಮ ಮನಸ್ಸೇ ಎಲ್ಲ ಹೇಳುತ್ತೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಮನಸ್ಸೇ ಮಾತಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ನಾವು ಗಮನ ಹರಿಸಿಲ್ಲ. ಬೇಡದ ವಿಷಯಗಳ ಕಡೆ ಗಮನ ಹರಿಸಿ, ದೇಹ ಮನಸ್ಸು ಭಾವನೆಗಳ ಕಡೆ ನಾವು ಗಮನ ಹರಿಸಿಲ್ಲ. ಟ್ರೈನ್ ಯುವರ್ ಬಾಡಿ ಟು ಅಂಡರ್ಸ್ಟ್ಯಾಂಡ್ ದ ಫುಡ್. ಆಹಾರವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ದೇಹಕ್ಕೆ ಟ್ರೈನಿಂಗ್ ಕೊಡಿ. ದೇಹಕ್ಕೆಲ್ಲ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನಿಮಗೆ ಕೆಲವು ಸಾರಿ ಆಶ್ಚರ್ಯ ಆಗುತ್ತೆ. ಅಡುಗೆ ಮಾಡಬೇಕಾದ್ರೆ ಬರೀ ಸ್ಮೆಲ್ಲೇ ನಾನು ಹೇಳ್ಬಿಡ್ತೀನಿ, ಉಪ್ಪು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ. ಅಷ್ಟು ಕಾನ್ಸಂಟ್ರೇಷನ್ ಇರಬೇಕು. ಯಾಕಂದರೆ ಹಿತವಾಗಿ ಮಿತವಾಗಿ ರುಚಿಯಾಗಿ ಆಹಾರವನ್ನು ಸೇವಿಸುವ ಕಲೆಯೇ ಶ್ರೇಷ್ಠವಾದ ಕಲೆ. ಹಿತವಾಗಿ, ಕಂಫರ್ಟ್, ಮನಸ್ಸು ತುಂಬ ಚೆನ್ನಾಗಿರಬೇಕು. ಮಿತವಾಗಿ ಮತ್ತು ರುಚಿಯಾಗಿ ಆಹಾರದ ಬಗ್ಗೆ ಟಾಕ್ ತುಂಬ ಜಾಸ್ತಿ ಇದೆ. ಸೊ ಇದು ಸುಮ್ಮನೆ ಎಚ್ಚರಿಸ್ತಾ ಇದ್ದೀನಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಈ ಕಲೆಯನ್ನು ಮೊದಲು ಕಲಿಯಿರಿ. ಒಂದೇ ಸರಿ ಹೇಳಿದ್ರೆ ಆಗೋದಿಲ್ಲ. ಯಾವುದು ಶ್ರೇಷ್ಠ ಯಾವುದು ಶ್ರೇಷ್ಠವಲ್ಲ ಅನ್ನತಕ್ಕಂಥ ಕಲೆಯನ್ನು ಕಲ್ತ್ಕೊಳ್ಳಿ. ಮನೆ ಕಟ್ಟಕ್ಕೆ ಲೋನ್ ಮಾಡ್ತೀವಿ, ದೇಹ ಕಟ್ಟಕ್ಕೆ ಮನಸ್ಸನ್ನು ಕಟ್ಟಕ್ಕೆ ಏನು ಲೋನ್ ಮಾಡ್ತಾ ಇದ್ದೀರಾ? ಲೋನ್ ಅಂದರೆ 1 ಗಂಟೆ 2 ಗಂಟೆ ನಿಮಗೋಸ್ಕರ ಉಪಯೋಗಿಸಿ ಖುಷಿಯಾಗಿರಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.